ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತಿನ ರೆಸಿಪಿ ಬಂದು ತುಂಬಾ ಸಿಂಪಲ್ಲಾಗಿ ಯಾವ ರೀತಿ ಒಂದು ವೆಜಿಟೇಬಲ್ ಪಲಾವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ರುಚಿ ಅಂತೂ ಅದ್ಭುತ. ಒಮ್ಮೆ ನೀವು ಟ್ರೈ ಮಾಡಿ ಖಂಡಿತ ಹೇಳ್ತೀರಾ ಎಸ್ ಅನ್ನು ಸಕ್ಕತ್ತಾಗಿತ್ತು ಅಂತ. ಈ ರೆಸಿಪಿಯನ್ನು ಮಾಡಲಿಕ್ಕೆ ತುಂಬ ಕಡಿಮೆ ಟೈಮ್ ತೆಗೆದುಕೊಳ್ಳುತ್ತೆ. ಹಾಗೆ ಹೋಟೆಲಲ್ಲಿ ಯಾವ ರೀತಿ ಇರುತ್ತೋ ರೆಸ್ಟೋರೆಂಟಲ್ಲಿ ಅದಕ್ಕಿಂತ ರುಚಿ ಅಂತೂ ಅದ್ಭುತ. ಬನ್ನಿ ಸ್ನೇಹಿತರೆ, ತುಂಬಾ ಸಿಂಪಲ್ಲಾಗಿ ಯಾವ ರೀತಿ ವೆಜ್ ಪಲಾವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಇದ್ರ ಜೊತೆ ರಾಯ್ತಾನ ಅಂದರೆ ಮೊಸರು ಬಜ್ಜಿಯನ್ನು ಸರ್ವ್ ಮಾಡಿದ್ದೀನಿ. ಯಾವ ರೀತಿ ಮಾಡೋದು, ಬೇಕಾಗಿರೋ ಸಾಮಗ್ರಿಗಳು ನೋಡೋಣ. ಮೊದಲನೇದಾಗಿ ಇಲ್ಲಿ ನಾನು ಒಂದು ಆಲೂಗೆಡ್ಡೆ, ಒಂದು ಕ್ಯಾರೆಟು, ಸ್ವಲ್ಪ ಬಟಾಣಿ, ಆನಂತರ ಬೀನ್ಸನ್ನು ತೆಗೆದುಕೊಂಡಿದ್ದೀನಿ. ದಪ್ಪ ಗಾತ್ರದ 3 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಸ್ವಲ್ಪ, ಪಾವ್ಗೆ 2 ಗೆಡ್ಡೆಯಂಗೆ ಬೆಳ್ಳುಳ್ಳಿಯನ್ನು ತೆಗೆದುಕೋಬೇಕಾಗುತ್ತೆ. 4 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚಿನಷ್ಟು ಶುಂಠಿ, ಹಸಿರು ಮೆಣಸಿನಕಾಯಿ ಒಂದು 3 ನೋಡ್ಕೊಂಡು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. 3 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರಿಶಿನ ಒಂದು 1/4 ಟೀ ಸ್ಪೂನ್ನಷ್ಟು, ಒಂದು 8 ರಿಂದ 10 ಗೋಡಂಬಿಯನ್ನು ತೆಗೆದಿಟ್ಕೊಂಡಿದ್ದೀನಿ. ಆನಂತರ ಸೋಂಪು ಅರ್ಧ ಟೀ ಸ್ಪೂನು, ಕಲ್ಲು ಒಂದು, ಪಲಾವ್ ಎಲೆ ಒಂದು, ಸ್ಟಾರ್ ಒಂದು, ನಿಮ್ಮ ರುಚಿಗನುಸಾರವಾಗಿ ಉಪ್ಪು, 2 ಗ್ಲಾಸ್ ಅಂದರೆ ಅರ್ಧ ಕೆಜಿಯಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. 8 ಲವಂಗ, 4 ಪೀಸು ಅಥವಾ 3 ಪೀಸ್ನಷ್ಟು ಚಕ್ಕೆ, 2 ಏಲಕ್ಕಿ, 1.5 ಟೀ ಸ್ಪೂನ್ನಷ್ಟು ಅಚ್ಕಾರದ ಪುಡಿ. ಸೊ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಮೊದಲು ಒಂದು ಕುಕ್ಕರನ್ನು ಇಟ್ಕೊಂಡು 1 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಕಾಯ್ತಿದ್ದಾಗೇ ಶುಂಠಿ, ಆನಂತರ ಬೆಳ್ಳುಳ್ಳಿ, ಈ ಹಸಿರು ಮೆಣಸಿನಕಾಯಿ ನೋಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೋಬೇಕಾಗತ್ತೆ. ಆನಂತರ ಇಲ್ಲೊಂದು 1/4 ಟೀ ಸ್ಪೂನ್ನಷ್ಟು ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ರುಬ್ಲಿಕ್ಕೆ ಸ್ನೇಹಿತರೆ. ಆನಂತರ ಈ ಸ್ಟಾರ್ ಹೂ ಇದೆಯಲ್ಲ, ಅದರಲ್ಲಿ ಒಂದೇ ಒಂದು ಎಲೆಯಷ್ಟು ತೆಗೆದುಕೊಂಡು ಹಾಕ್ಕೊಳ್ತೀನಿ, ಫುಲ್ ಬೇಡ. ಆನಂತರ ಈ ಏಲಕ್ಕಿ ಏನಿದೆ ಇದನ್ನು ಕೂಡ ರುಬ್ಲಿಕ್ಕೆ ಹಾಕ್ಕೊಳ್ತೀನಿ. ಆನಂತರ ಇಲ್ಲಿ ಲವಂಗ, ಈ ಲವಂಗ ಹಾಕೋದ್ರಿಂದ ಒಳ್ಳೆ ಟೇಸ್ಟು ಇರುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಾಗತ್ತೆ. ಚಕ್ಕೆ ಇದಿಷ್ಟು ಹಾಕಿಬಿಟ್ಟು ಅದ್ರ ಜೊತೆಗೆ ಪುದೀನ ಸೊಪ್ಪು, ನಂತರ ಈ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ನಾನು ಯಾವ ರೀತಿ ಹುರ್ಕೊಳ್ತಾ ಇದ್ದೀನಿ ಅಂತ. ಮೇನ್ ಸ್ನೇಹಿತರೆ, ಈ ರೀತಿ ಹುರಿದು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರ್. ಈಗ ಎಲ್ಲವೂ ಕೂಡ ಶ್ರಿಂಕ್ ಆಗಿದೆ ಅಂದರೆ ಚೆನ್ನಾಗಿ ಹುರಿದಾಗಿದೆ. ಈಗ ಇದನ್ನು ತೆಗೆದುಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ ಯಾವ ರೀತಿ ರುಬ್ಬಿದ್ದೀನಿ ಅಂತ. ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳಿ. ಮತ್ತೆ ಅದೇ ಕುಕ್ಕರ್ಗೆ 5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಕಾಯ್ತಿದ್ದಾಗೇ ಈ ಕಲ್ಲು, ನಂತರ ಈ ಪಲಾವ್ ಎಲೆ, ಆನಂತರ ಸೋಂಪು, ಆನಂತರ ಈ ಸ್ಟಾರ್ ಹೂ ಇದಿಷ್ಟನ್ನು ಹಾಕ್ಕೊಳ್ತೀನಿ. ನಂತರ ಈರುಳ್ಳಿ ಹಾಕಿದ ನಂತರ ಇಮಿಡಿಯೇಟು ಉಪ್ಪು, ಆನಂತರ ಗೋಡಂಬಿಯನ್ನು ಹಾಕ್ಕೊಳ್ಳಿ. ಮುಂಚೆನೇ ಗೋಡಂಬಿ ಹಾಕಿದ್ರೆ ಸ್ನೇಹಿತರೆ ಗೋಡಂಬಿ ಬೇಗ ಬೆಂದೋಗುತ್ತೆ. ಹಾಗಾಗಿ ಈರುಳ್ಳಿ 70% ಫ್ರೈ ಆಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾವು ರುಬ್ಬಿರುವಂಥ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿರುವಂಥದ್ದು ಹಾಕಿದ ತಕ್ಷಣ ಪರಿಮಳ ಘಮ ಘಮ ಅಂತ ಬರ್ತಿರುತ್ತೆ. ಈಗ ಇಮಿಡಿಯೇಟ್ ಫ್ಲೇಮನ್ನು ಕಡಿಮೆ ಮಾಡಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಈ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಹುರಿದಷ್ಟು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಟೊಮ್ಯಾಟೊ, ಆ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿಗಳನ್ನು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೊಳ್ಳೋಣ. ಸ್ನೇಹಿತರೆ, ಈ ರೀತಿ ಈ ಮಸಾಲೆಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಮೇಲ್ಗಡೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಸುಮಾರು 5 ರಿಂದ 6 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ಆಗಿದೆ ಅಂತ. ಮಸಾಲೆ ಒಂದಕ್ಕೊಂದು ಚೆನ್ನಾಗಿ ಬೆಂದಿ ಹಿಡಿದಿದೆ. ಈಗ 2 ಗ್ಲಾಸ್ ಅಂದರೆ ಅರ್ಧ ಕೆಜಿಯಷ್ಟು ಬಾಸುಮತಿ ರೈಸನ್ನು ತೊಳೆದು ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಅಕ್ಕಿ ಹಾಕಿದ ನಂತರ ಇದನ್ನು ಹಾಗೆ ಸ್ವಲ್ಪ ಒಂದು 2 ನಿಮಿಷ ಇದನ್ನು ಹಾಗೆ ಹುರ್ಕೋಬೇಕು. ಈ ರೀತಿ ಹುರಿದ್ರೆ ನಿಮ್ಮ ರೈಸ್ ತುಂಬಾ ಉದ್ರುದ್ರಾಗಿ ಚೆನ್ನಾಗಾಗುತ್ತೆ. ನೋಡಿರ್ಬೋದು ಹೋಟ್ಲುಗಳಲ್ಲಿ ಎಷ್ಟು ಉದ್ರುದ್ರಾಗಿರುತ್ತಲ್ವ, ಕಿಲ 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 ಅಂತಿರುತ್ತೆ ಅಕ್ಕಿಗಳೆಲ್ಲ, ಆ ರೀತಿ ಆಗುತ್ತೆ. ಈಗ ಇದಕ್ಕೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಕಡಿಮೆ ಹಾಕಬೇಕು, ಆವಾಗ ಉದ್ರುದ್ರಾಗಿ ಚೆನ್ನಾಗಾಗುತ್ತೆ. ಮೊದಲು 2 ಗ್ಲಾಸ್ ನೀರನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಈ ರೀತಿ ತೊಳೆದ್ಬಿಟ್ಟು ಹಾಕ್ಕೊಳ್ತೀನಿ. ಯಾಕಪ್ಪ ಅಂದರೆ ಅದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಸಾಲೆ ಇತ್ತು. ಆನಂತರ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನು ನಾನಿಲ್ಲಿ ಹಾಕ್ಕೊಳ್ತೀನಿ. ಸಾಕು ಸ್ನೇಹಿತರೆ, 2.25 ಗ್ಲಾಸ್ನಷ್ಟು ಹಾಕಿದ್ರೂ ಸಾಕು. ಅದಕ್ಕಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಹಾಕ್ಲಿಕ್ಕೆ ಹೋಗ್ಬೇಡಿ. ಅದರಲ್ಲೂ ನಾವು ಕುಕ್ಕರಲ್ಲಿ ಮಾಡ್ತಾ ಇದ್ದೀವಲ್ವ, ಸೊ ಸ್ವಲ್ಪ ಬೆಂದೋದಂಗೆ ಆಗಿಬಿಡುತ್ತೆ ಜಾಸ್ತಿ ಹಾಕಿದ್ರೆ. ಸೊ ಹಂಗಾಗಿ 2.25, ಇಲ್ಲಪ್ಪ ನಂಗೆ ಇನ್ನೂ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ಬೇಕಂದರೆ ಇನ್ನೊಂದು ಚೂರು ನೀರು ಹಾಕ್ಕೊಳ್ಳಿ, 3 ಗ್ಲಾಸು. ಅದಕ್ಕಿಂತ ಜಾಸ್ತಿ ಬೇಡವೇ ಬೇಡ. ಈಗ ಚೆನ್ನಾಗಿ ಕೊತ ಅಂತ ಕುದಿಲಿಕ್ಕೆ ಬಿಡೋಣ. ನೋಡಿ ಈಗ ಕೊತ ಅಂತ ಕುದೀತಿದೆ.
ಈಗ ನಾನೇನು ಮಾಡ್ತೀನಿ, ಉಪ್ಪು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಬೇಗ ಬೆಂದೋಗುತ್ತೆ. ಈ ಟೈಮ್ನಲ್ಲಿ ಬೇಕಾದರೆ ಉಪ್ಪು ಮತ್ತು ಖಾರ ಹಾಕೋಬೋದು. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಿಲ್ ತೆಗೆದುಕೊಂಡಿದ್ದೀನಿ. ನಿಮಗೆ ಇನ್ನು ಸ್ವಲ್ಪ ಸ್ಮೂತ್ ಆಗಬೇಕು ಅನ್ನ ಅಂತ ಅಂದರೆ ಬೇಕಂದರೆ ಒಂದು 2 ನಿಮಿಷ ಕಡಿಮೆ ಸಿಮ್ಮರಲ್ಲಿ ಇಡ್ಬೋದು. ಈಗ ಓಪನ್ ಮಾಡ್ತಿದ್ದೀನಿ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪ್ರತಿಯೊಂದು ಅನ್ನದ ಅಗಳು ಕೂಡ ಕಿಲ ಕಿಲ ಅಂತ ನಗುತ್ತಿದೆ, ಅಷ್ಟು ಉದ್ರುದ್ರಾಗಿದೆ. ಸೊ ಈಗ ನಾನು ಸರ್ವ್ ಮಾಡೋದಷ್ಟೇ ಸ್ನೇಹಿತರೆ. ನಾನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿದ್ದೀನಿ. ನೀವು ಬುರಾಂದಿ ರಾಯ್ತ ಯಾವುದ್ರ ಜೊತೆನಾದರೂ ಸರ್ವ್ ಮಾಡ್ಬೋದು. ನೀವು ಕೂಡ ಒಮ್ಮೆ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಮತ್ತಷ್ಟು ಈಸಿಯಾಗಿ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. Thanks for watching.